ಬಿಟ್ವೀನ್ 78 to 84 ನಾನು ಸ್ವಲ್ಪ ತಮಿಳು, ತಮಿಳಲ್ಲಿ. ತೆಲುಗು ಈ ಕಡೆ ಇದ್ದೆ. ಆವಾಗ ಕನ್ನಡ ಕಮ್ಮಿ ಇತ್ತು. ಸೊ ನಾನು ಬಂದ ನಂತರ ಅಗೇನ್ ಬಂದಾಗ ಇಂಡಸ್ಟ್ರಿ ಸ್ವಲ್ಪ ಡೋಲಾಯಮಾನವಾಗಿತ್ತು. ಯಾಕೋ ಅಷ್ಟು ಯಾವುದು ಎಲ್ಲ ಚಿತ್ರಗಳು ಓಡ್ತಾ ಇರಲಿಲ್ಲ. ಆವಾಗೆಲ್ಲ ಬೇರೆ ಬೇರೆ ಏನೇನೋ ಕೆಲಸ ಮಾಡ್ತಾಯಿದ್ವಿ. ನಾನು ನಾಟಕದ ಕಂಪ್ನಿಗೆ ಹೊಟ್ಟೋದೆ. ನಾನು ಉತ್ತರ ಕರ್ನಾಟಕದ ನಾಟಕದ ಕಂಪ್ನಿ. ಅಲ್ಲಿಂದ ಆಚೆಗೆ ಅದೇ ನಮ್ಮದು ಒಂದು ಪರ್ವ ಬೇರೆ ಥರನೇ ಇತ್ತು. ಬಟ್ ಬಿಟ್ವೀನ್ 78 ಆ್ಯಂಡ್ 90 ನನಗೆ ಅತ್ಯಂತ ಏನು ಅಂತಂದರೆ ದ ಲಾಸ್ಟ್ ಫಿಲ್ಮ್ ಆಫ್ ಹಿಸ್ ವಾಸ್ ಮಹೇಶ್ವರ. ಫಸ್ಟ್ ಫಿಲ್ಮು ಒಂದಾನೊಂದು ಕಾಲದಲ್ಲಿ, ಲಾಸ್ಟ್ ಫಿಲ್ಮ್. ನಾವಿಬ್ಬರು ಫಸ್ಟ್ ಪಿಕ್ಚರ್ಲೂ ಇದ್ದೀನಿ, ಲಾಸ್ಟ್ ಪಿಕ್ಚರ್ಲೂ ಇದ್ದೀನಿ. ನಮ್ಮ ಲೈಫ್ ಆದಿ ಮತ್ತು ಅಂತ್ಯ ಎರಡರಲ್ಲೂ ಶಂಕರ್ ನಾಗ್ ಜೊತೆಲಿದ್ದಾನೆ. ಐ ಥಿಂಕ್ ಇವಾಗ ಶಂಕರ್ ನಾಗ್ ಅವ್ರು ಇದ್ದಿದ್ರೆ ಕೂತು ಅಲ್ಲಲ್ಲೇ ಅಮೇಜಿಂಗ್ ಇದ್ದಿದ್ರೆ ಅದು ಏನಾಗ್ತಿತ್ತು ಮಾತಾಡಿ ನನಗೆ ಎಷ್ಟು ವಿಷಯಗಳು ಚರ್ಚೆ ಆಗ್ಬಿಡ್ತಿತ್ತು. ಚರ್ಚೆ ಆಗಿದ್ದು ಏನೇನೋ ಆಗ್ಬಿಟ್ಟಿರೋದು. ಎಕ್ಸಿಕ್ಯೂಷನ್ ಬಟ್ ಅವರಿಬ್ಬರಲ್ಲಿ ಒಂದು ಅನಂತ್ ನಾಗು ಮತ್ತು ಶಂಕರ್ ನಾಗಲ್ಲಿ ನಾನು ಕಂಡಿದ್ದೇನಪ್ಪ ಅಂತಂದರೆ ಇವನು ಏನು ರಿಸ್ಕ್ ಬೇಕಾದರೂ ತೊಗೊಳಕ್ಕೆ ರೆಡಿ ಇದ್ದಾನೆ ಶಂಕರ್. ಅನಂತ್ ಸ್ವಲ್ಪ ಎಲ್ಲ ಲೆಕ್ಕಾಚಾರ, ಕ್ಯಾಲ್ಕುಲೇಟಿವ್ ರಿಸ್ಕ್. ಈಗ ನನಗೆ ನಾವು ಒಂದ್ಸಲಿ ಫೈಟಿಂಗ್ ಸೀನ್ ಇತ್ತು ನನಗೂ, ಅದು ಚಲಿಸದ ಸಾಗರ ಅಂತ, ವಿಜಯ್ ಡೈರೆಕ್ಟರ್. ಅದಕ್ಕೆ ಅದರಲ್ಲಿ ಶ್ರೀನಾಥು, ನಾನು ಮತ್ತು ಅನಂತ್ನಾಗೆಲ್ಲ ಮಾಡಿದ್ವಿ, ಆರತಿ ಎಲ್ಲ. ಅದರಲ್ಲಿ ನಾವು ಸ್ಟೂಡೆಂಟ್ಸು, ಕಾಲೇಜಲ್ಲಿ ಸ್ಟೂಡೆಂಟ್ಸ್, ನಾನು ಅನಂತ್ನಾಗು, ಆರತಿನ ಅವ್ರು ಲವ್ ಮಾಡ್ತಾಯಿರ್ತಾರೆ, ನಾನು ಚೇಡ್ಸೋದೆಲ್ಲ ಇರ್ತಿಲ್ಲ. ಆ ಥರದಲ್ಲೇ ಒಂದು ಫೈಟಿಂಗ್ ಆಗುತ್ತೆ, ಇಬ್ರಿಗೊಂದು ಫೈಟಿಂಗ್ ಆಗುತ್ತೆ. ಆವಾಗ ತಮಾಷೆ ಅಂದರೆ ಬೇಗ ಹೋಗು, ಹೊಡಿ ಸಾಕು, ಇದು ಮುಗಿಸೋಣ ಅವ್ರವ್ರು ಅಂದರೆ ನಾಟ್ ಇಂಟ್ರೆಸ್ಟೆಡ್, ಏನೋ ಒಂದು ಮಾಡಬೇಕು ಅಷ್ಟೇ. ಅಂದರೆ ಮತ್ತು ಅವ್ರಿಗೆ ಕೆಲವು ಇಷ್ಟ ಆಗ್ಬಿಡ್ತು ಅಂದರೆ ಭಾಳ ಯು ವಿಲ್ ಲೈಕ್ ಯು ಲೈಕ್ ಎನಿಥಿಂಗ್. ಅಂದರೆ ಆಮೇಲೆ ಮೊನಾಟನಿ ಇಷ್ಟ ಆಗ್ತಿರ್ಲಿಲ್ಲ ಅನ್ಸುತ್ತೆ ಅವರಿಗೆ, ಒಂದೇ ಥರದ್ದಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಒಂದೇ ಥರ. ಅದಕ್ಕೆ ಉದ್ಭವ ಅಂತ ಒಂದು ಸಿನಿಮಾ ಮಾಡಿದ್ವಿ. ಆ ಉದ್ಭವದಲ್ಲಿ ಸುಳ್ಳು ಹೇಳೋದು, ಆ ಸುಳ್ಳು ಹೇಳೋ ಕತೆ ಇವತ್ತಿಗೂ ಮೊನ್ನೆ ನಮ್ಮ ಧ್ರುವ ಮಾತಾಡ್ತಾ ಇದ್ವಿ, ಯಾವುದೋ ಒಂದು ಒಂದೇ ಸಿನಿಮಾದ ಇಂಟರ್ವ್ಯೂನಲ್ಲಿ ಮಾತಾಡಿದ್ರು. ಅದು ಒಂದು ಅದ್ಭುತವಾದ ಸಿನಿಮಾ ಆಯಿತು. ಆಮೇಲೆ ನಾನೇನು ಮಾಡಲಿಲ್ಲ ಅಂತ ಒಂದು ಸಿನಿಮಾ ಮಾಡಿದ್ವಿ, ದಿನೇಶ್ ಇವರು ಬಾಬುದು. ಅದರಲ್ಲೂ ಹಿಲೇರಿಯಸ್ ಕಾಮಿಡಿ, ಬೇಸಿಕಲಿ ಹಿ ಲೈಕ್ಸ್ ಕಾಮಿಡಿ. ಆಮೇಲೆ ನಾವು ವಾಚ್ಮೆನ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದು ನಮ್ಮ ಕಲ್ಯಾಣ್ ಅವರು ಡೈರೆಕ್ಟ್ ಮಾಡಿದ್ರು. ಅದು ರಿಲೀಸ್ ಆಗಲೇ ಇಲ್ಲ ಅದು, ಬಟ್ ತುಂಬ ಚೆನ್ನಾಗಿತ್ತು ಅದು ಪಿಕ್ಚರು, ಅದ್ಭುತವಾಗಿ ಮೂಡಿ ಬಂದಿತ್ತು. ಆಮೇಲೆ ನಾವು ಹೆಚ್ಚು ಕಾಣಿಸ್ಕೊಂಡಿದ್ದೆಲ್ಲ, ಆಮೇಲೆ ಒಂದು ಚಂದನದ ಗೊಂಬೆ ಇವತ್ತು ಮರೆಯೋಕ್ಕಾಗದೇ ಇರೋಂಥ ಸಿನಿಮಾ, ಎಲ್ಲ ಆಲ್ ಟೈಮ್ ಬೆಸ್ಟ್ ಅಂದರೆ ಅನ್ವೇಷಣೆ. ಅದ್ರಲ್ಲಿ ನಾನು ಡೆಡ್ ಬಾಡಿ, ಅದು ವಿ ಎಂಜಾಯ್ಡ್ ದಟ್ ರೋಲ್ ಆ್ಯಂಡ್ ಇದೆಲ್ಲ. ಸೊ ಇವರಲ್ಲಿ ಒಂದಷ್ಟು ಸಿನಿಮಾ ಮಾಡಿದೆ, ಅವರಲ್ಲಿ ಒಂದಷ್ಟು ಸಿನಿಮಾ ಮಾಡಿದೆ. ಬಟ್ ನಮ್ಮ ಇವತ್ತಿಗೂ ಅದೇ ರೆಸ್ಪೆಕ್ಟು, ಅದೇ ಇದು. ನೋಡಿದಾಗ ಸುಂದರಂಗ ಅಂತಾನೆ, ಸುಂದರ ರಾವಣ ಅಂತ ಕರೆಯೋದು ಅವಳು.